ಕೊಟ್ಟಿದೆ ಶಾಕ್. 70 ಲಕ್ಷ ಕರೆಂಟ್ ಬಿಲ್ ಪಾವತಿಗೆ ಸೂಚನೆಯನ್ನ ಕೊಟ್ಟಿದೆ. ನೀರಾವರಿ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಪತ್ರವನ್ನ ಬರೆದಿದ್ದು ಬಿಲ್ ಕಟ್ಟುವಂತೆ ಕೆಐಎಡಿಬಿ ಪತ್ರದ ಮೂಲಕ ಮಠಕ್ಕೆ ಶಾಕ್ ಕೊಟ್ಟಿದೆ. ಸಿದ್ಧಗಂಗಾ ಮಠಕ್ಕೆ ಶಾಕ್. ಸಿದ್ಧಗಂಗಾ ಮಠಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. 70 ಲಕ್ಷ, ಒಂದಲ್ಲ ಎರಡಲ್ಲ 70 ಲಕ್ಷ ಕರೆಂಟ್ ಬಿಲ್ ಪಾವತಿಗೆ ಸೂಚನೆಯನ್ನ ಕೊಟ್ಟಿದೆಯಂತೆ. ಕೆಐಎಡಿಬಿ ಪತ್ರದ ಮುಖಾಂತರ ಹಣವನ್ನ ಪಾವತಿ ಮಾಡೋದಿಕ್ಕೆ ತಾಕೀತು ಮಾಡಿದೆ. ಸರ್ಕಾರದ ಯೋಜನೆಗೆ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಶಾಕ್. 70 ಲಕ್ಷ ವಿದ್ಯುತ್ ಬಿಲ್ ಕಟ್ಟುವಂತೆ ಕೆಐಎಡಿಬಿ ಪತ್ರವನ್ನ ಬರೆದಿದೆ. ಒಂದು ಹನಿ ನೀರು ನಾವು ಉಪಯೋಗಿಸಿಲ್ಲ, ಬಿಲ್ ಅಂತೂ ಕಟ್ಟಕ್ ಸಾಧ್ಯ ಇಲ್ಲ ಅಂತ ಈಗಾಗಲೇ ಸಿದ್ಧಗಂಗಾ ಶ್ರೀಗಳು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮೂಲಕ ರಾಜ್ಯ ಸರ್ಕಾರ ಸಿದ್ಧಗಂಗಾ ಮಠಕ್ಕೆ ಶಾಕ್ ಕೊಟ್ಟಿದೆ. ಸರ್ಕಾರಿ ನೀರಾವರಿ ಯೋಜನೆಗೆ ಕೆಐಎಡಿಬಿ ಬಳಸಿದ ಬರೋಬ್ಬರಿ 70,31,438 ರೂಪಾಯಿ ಬಿಲ್ ಅನ್ನ ಸಿದ್ಧಗಂಗಾ ಮಠ ಭರಿಸುವಂತೆ ಕೆಐಎಡಿಬಿ ಪತ್ರವನ್ನ ಬರೆದಿದ್ದು, ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರೋದ್ರಿಂದ ಈ ವಿದ್ಯುತ್ ಬಿಲ್ ಅನ್ನ ಭರಿಸುವಂತೆ ಕೋರಲಾಗಿದೆ ಅಂತ ಪತ್ರದಲ್ಲಿ ಒಂದು ಒಕ್ಕಣೆಯನ್ನ ಬರೆಯಲಾಗಿದೆ. ನೀವು ನೋಡ್ತಾ ಇದ್ದೀರಾ ಪತ್ರವನ್ನ. ಇನ್ನು ಸಿದ್ಧಗಂಗಾ ಮಠದ ಸನಿಹದಲ್ಲೇ ಇರುವ ದೇವರಾಯಪಟ್ಟಣ ಕೆರೆಗೆ ಕೆಐಎಡಿಬಿ ಪೈಪ್ಲೈನ್ ಮೂಲಕ ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರನ್ನು ಹರಿಸಿದೆ. ಈ ಯೋಜನೆ ಪರಿಪೂರ್ಣವಾಗಿ ಜಾರಿಯಾದರೆ ಸಿದ್ಧಗಂಗಾ ಮಠ ಸೇರಿದಂತೆ ದೇವರಾಯಪಟ್ಟಣ, ಮಾದನಾಯಕನ ಪಾಳ್ಯ, ಕುಂದೂರು ಗ್ರಾಮಕ್ಕೆ ಅಲ್ಲಿ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಇಲ್ಲಿವರೆಗೂ ಪ್ರಾಯೋಗಿಕವಾಗಿ ಅಷ್ಟೇ ನೀರನ್ನ ಹರಿಸಲಾಗಿದೆ, ಗ್ರಾಮಗಳಿಗೆ ವಿತರಣೆ ಆಗ್ತಾ ಇಲ್ಲ. ಇದಕ್ಕೆ ವೆಚ್ಚವಾದ ವಿದ್ಯುತ್ ಬಿಲ್ ಅನ್ನ ಸಿದ್ಧಗಂಗಾ ಮಠ ಪಾವತಿಸಬೇಕು ಅಂತ ಕೆಐಎಡಿಬಿ ಪತ್ರವನ್ನ ಬರೆದಿದ್ದು ಈಗ ಒಂದು ವಿವಾದಕ್ಕೆ ಕಾರಣ ಆಗಿದೆ. ಸೊ ಒಟ್ಟಾರೆ ಈ ಪತ್ರದಲ್ಲಿ ಇರೋದೇನಪ್ಪಾ ಅಂತಂದ್ರೆ, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ತುಮಕೂರು ತಾಲೂಕು ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಯವರೆಗೆ ಪೈಪ್ಲೈನ್ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪ್ರಸಕ್ತ ಅಂದ್ರೆ 2024ನೇ ಸಾಲಿನಲ್ಲಿ ಪೂರ್ಣ ಪ್ರಮಾಣದ ನೀರು ಹರಿಸಲಾಗಿದೆ. ಸದರಿ ಕೆರೆಯನ್ನ ನೀರು ಸಿದ್ಧಗಂಗಾ ಮಠದ ದೈನಂದಿನ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಸೊ ಒಟ್ಟಾರೆ 2023 ಅಕ್ಟೋಬರ್ 31ರಿಂದ 2024ರ ಮಾರ್ಚ್ 2ರವರೆಗೆ ಒಟ್ಟು 70,31,438 ರೂಪಾಯಿ ವಿದ್ಯುತ್ ಬಿಲ್ ಅನ್ವಯವಾಗುವಂತೆ ಬೆಸ್ಕಾಂಗೆ ಹಣ ಪಾವತಿಸಬೇಕಾಗಿದೆ. ಸೊ ಇದಕ್ಕೆ ಏನ್ ಹೇಳತ್ತೆ, ನಾವಂತೂ ಬಿಲ್ಕುಲ್ ಪಾವತಿ ಮಾಡಲ್ಲ ಅಂತ ಹೇಳಿ ಈಗಾಗಲೇ ನಾವು ಒಂದು ಹನಿ ನೀರನ್ನ ಉಪಯೋಗಿಸಿಲ್ಲ, ನಾವ್ ಯಾಕೆ ಬಿಲ್ ಕಟ್ಟಬೇಕು ಅಂತ ಹೇಳಿ ಶ್ರೀಗಳು ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಒಂದ್ ಕಡೆ ಮಠಕ್ಕೆ ಶಾಕ್ ಕೊಟ್ಟಿದೆ ಸರ್ಕಾರ ಅಂತ ಹೇಳ್ಬೇಕು, ಒಂದಲ್ಲ ಎರಡಲ್ಲ 70 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಕಟ್ಟಿ ಅಂತ ಹೇಳಿ ಪತ್ರ ಬರೆದಿರೋದು, ಸದ್ಯದ ಅಪ್ಡೇಟ್ ಏನಿದೆ? ಎಸ್ ಪವಿತ್ರ, ಈ ಒಂದು ಅಂದ್ರೆ ಏನು 70 ಲಕ್ಷ ಕರೆಂಟ್ ಅಂದ್ರೆ ಕರೆಂಟ್ ಬಿಲ್ ಕಟ್ಟುವ ವಿಚಾರವಾಗಿ ಇನ್ನು ಅಧಿಕಾರಿಗಳು ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ನೋಟಿಸ್ ಅಂತೂ ಬಂದಿದೆ. ನೋಟಿಸ್ಗೆ ಮಠದ ಕಡೆಯಿಂದಲೂ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಈ ಒಂದು ವಿಚಾರವಾಗಿ ಮಠದ ಅಂದ್ರೆ ಸ್ವಾಮೀಜಿ ಮತ್ತೆ ಏನು ಕೆಐಎಡಿಬಿಯ ಅಧಿಕಾರಿಗಳು ಏನು ಹೇಳ್ತಾರೆ ಎಂಬುದು ಈಗಷ್ಟೇ ಗೊತ್ತಾಗಲಿದೆ. ಯಾಕಂತಂದ್ರೆ ಅವ್ರು ಇನ್ನು ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಪತ್ರದ ವ್ಯವಹಾರವನ್ನ ಈಗ ಮಾಧ್ಯಮದ ಮೂಲಕ ಈಗ ಬಿತ್ತರ ಆಗ್ತಾ ಇದೆ ಸುದ್ದಿ ಕೂಡ. ಈ ಒಂದು ವಿಚಾರವಾಗಿ ಅಂದ್ರೆ ಈ ಒಂದು ಕಾಮಗಾರಿ ವಿಚಾರವಾಗಿ ಈ ಒಂದು ಅಂದ್ರೆ ಹೊನ್ನೇನಹಳ್ಳಿ, ತುಮಕೂರಿನ ಹೊರಭಾಗದಲ್ಲಿ ಇರ್ತಕ್ಕಂತ ಕೆರೆ ಹೊನ್ನೇನಹಳ್ಳಿ, ಆ ಒಂದು ಭಾಗದಿಂದ ಏನು ತುಮಕೂರು ಪಟ್ಟಣದಲ್ಲೇ ಇರ್ತಕ್ಕಂತ ದೇವರಾಯಪಟ್ಟಣದಲ್ಲೇ ಇರ್ತಕ್ಕಂತ ದೇವರಾಯಪಟ್ಟಣ ಕೆರೆಗೆ ನೀರನ್ನು ಹರಿಸಲಾಗಿತ್ತು. ಆ ಒಂದು ವಿಚಾರವಾಗಿ ಅಂದ್ರೆ ಕಾಮಗಾರಿ ಅಂದ್ರೆ ಪೈಪ್ ಲೈನ್ ಕಾಮಗಾರಿ ಕೂಡ ಪೂರ್ಣಗೊಂಡಿದೆ, ನೀರು ಕೂಡ ಹರಿದಿದೆ. ಈ ಒಂದು ವಿಚಾರವಾಗಿ ಈಗ ಬಿಲ್ ಅನ್ನ ಕಟ್ಟಿ ಅಂತ ಹೇಳ್ತಾ ಇದ್ರು. ಆದ್ರೆ ತುಮಕೂರಿನಿಂದ ಏನು ನೀರು ಬರ್ತಾ ಇದೆ,
ಅಂದ್ರೆ ಪಾಲಿಕೆಯಿಂದ ಏನ್ ನೀರ್ ಬರ್ತಾ ಇದೆ ಅದನ್ನಷ್ಟೇ ನಾವು ಬಳಸಿರೋದು, ಜೊತೆಗೆ ಬೋರ್ವೆಲ್ ನೀರನ್ನ ಅಷ್ಟೇ ನಾವು ಬಳಸಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು KEDB ಇಂದ ನೀರ್ ಬಂದಂತ ನೀರನ್ನ, ದೇವರಾಯಪಟ್ಟಣ ಕೆರೆಯಿಂದ ಬಂದಂತ ನೀರನ್ನ ನಾವು ಬಳಸಿಲ್ಲ. ಹಾಗಾಗಿ ನಾವು ಬಿಲ್ಲು ಕಟ್ಟುವ ಒಂದು ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಸ್ವಾಮೀಜಿಯವರು ಕೂಡ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಪವಿತ್ರ, ಈಗ ಏನ್ ಮಾಡುತ್ತೆ ಸರ್ಕಾರ? ಈಗ ಸರ್ಕಾರನೇ ಶಾಕ್ ಕೊಟ್ಟಿರುವಂತದ್ದು, ಜೊತೆಗೆ ಈಗಾಗಲೇ ಒಂದಷ್ಟು ಯೋಜನೆಗಳು ಸರ್ಕಾರದಿಂದ ಕೊಟ್ಟಿದೆ ಕರೆಂಟ್ ವಿಚಾರದಲ್ಲಿ, ಕರೆಂಟ್ ಬಿಲ್ ವಿಚಾರದಲ್ಲಿ. ಬಟ್ ಮಠಕ್ಕೆ ಏಕಾಏಕಿ 70 ಲಕ್ಷ ಅಂತಂದ್ರೆ ತುಂಬಾ ಹೊರೆ ಅಂತ ಅನ್ಸುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಪವಿತ್ರ, ಯಾಕಂದ್ರೆ ಶ್ರೀಮಠ ಇರತಕ್ಕಂಥದ್ದು ಧಾರ್ಮಿಕ ಕೇಂದ್ರ ಆಗಿರೋದ್ರಿಂದ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಅದು ಯಾವುದೇ ಖಾಸಗಿ ಅಥವಾ ವೈಯಕ್ತಿಕ ಕಾರ್ಯವನ್ನ ಶ್ರೀಮಠ ಮಾಡ್ತಾ ಇಲ್ಲ. ಜಾತ್ಯತೀತವಾಗಿ ಈ ಒಂದು ಸೇವೆಯನ್ನ ಮಾಡ್ತಾ ಬಂದಿರತಕ್ಕಂತ ಶ್ರೀಮಠಕ್ಕೆನೆ ಈ ರೀತಿ ಬಿಲ್ಲು ಕೊಟ್ಟಿರೋಂಥದ್ದು ಕೊಟ್ಟಿರೋದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಅಂದ್ರೆ ಅಧಿಕಾರಿಗಳು ಕೂಡ ಇನ್ನ ನಮ್ಗೆ ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಅಧಿಕಾರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ. ಪವಿತ್ರ, ಟೈಮ್ ಏನಾದ್ರು ಮೆನ್ಷನ್ ಮಾಡಿದ್ರಾ? ಇಷ್ಟು ದಿನದ ಒಳಗೆ ಕಟ್ಟಬೇಕು, ಕಟ್ಟದೆ ಇದ್ರೆ ಏನ್ ಕ್ರಮ ಅಂತ ಏನಾದ್ರು ಆ ಪತ್ರದಲ್ಲಿ ಮೆನ್ಷನ್ ಆಗಿದ್ಯಾ ಮಹೇಶ್, ಹೇಗೆ ಅಂತ? ಪವಿತ್ರ, ಈ ಒಂದು ಪತ್ರದ ವ್ಯವಹಾರದಲ್ಲಿ ಯಾವುದೇ ಕಂಡೀಷನ್ ಅನ್ನ ಇಲ್ಲ. ಆದ್ರೆ ಕಟ್ಟಿ, ಯಾಕೆಂದ್ರೆ KEDB ಕೂಡ ಆರ್ಥಿಕ ಸಂಕಷ್ಟದಲ್ಲಿ ಇರೋದ್ರಿಂದ ನೀವು ಈ ಒಂದು ಬಿಲ್ ಅನ್ನ ಕಟ್ಟಿ ಅಂತ ಹೇಳಿ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಪತ್ರದಲ್ಲಿ ಯಾವುದೇ ಕಂಡೀಷನ್ ಅಪ್ಲೈ ಮಾಡಿಲ್ಲ. ಪವಿತ್ರ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಒಟ್ಟಾರೆ ಶ್ರೀ ಮಠಕ್ಕೆ ಈಗ ಕರೆಂಟ್ ಬಿಲ್ ಶಾಕ್ ಅಂತಾನೆ ಹೇಳಬಹುದು. ಈಗಾಗಲೇ ನಾನು ಹೇಳ್ತಾ ಇದ್ರೆ 2023ರಿಂದ ಈಗ 2024ರವರೆಗೆ ಬಿಲ್ ಅನ್ನ ಪಾವತಿ ಮಾಡಿ ಅಂತ ಹೇಳಿ ಮಠಕ್ಕೆ ಪತ್ರ ಬರೆದಿದೆ KIDB. ಸೊ ನೋಡೋಣ ಏನ್ ಹೇಳ್ತೆ ಅಂತ. ಸೊ ಸಿದ್ಧಗಂಗಾ ಮಠದ ಶ್ರೀಗಳು ಹೇಳ್ತಾ ಇರೋದು, ನಾವಲ್ಲಿಂದ ₹1 ನೀರನ್ನು ಕೂಡ ನಾವು ಯೂಸ್ ಮಾಡ್ಕೊಂಡಿಲ್ಲ, ನಾವ್ ಯಾಕೆ ಕಟ್ಟಬೇಕು ಅಷ್ಟೊಂದು ದುಡ್ಡನ್ನ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡೋಣ ಏನಾಗುತ್ತೆ. KIADB ಕೊಟ್ಟಿರುವಂತಹ ಪತ್ರಕ್ಕೆ ಏನು ರಿಯಾಕ್ಟ್